ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಜಿಟಿವಿ ಕನ್ನಡ ನ್ಯೂಸ್. ನಾನು ಲಕ್ಷ್ಮೀ ಬಿರಾದಾರ್. ಶಿಕ್ಷಕರ ವೇತನದ ಮಾದರಿ ಪ್ರತಿಭಟನೆ. ಸರ್ವ ಶಿಕ್ಷಣ ಅಭಿಯಾನದಡಿ ನೇಮಕಗೊಂಡ ವಿಜಯಪುರ ತಾಲೂಕಿನ ಗ್ರಾಮೀಣ ವಲಯದ 481 ಶಿಕ್ಷಕರಿಗೆ ಕಳೆದ 3 ತಿಂಗಳಿಂದ ಸಂಬಳವಿಲ್ಲ. ಈ ಹಿನ್ನೆಲೆಯಲ್ಲಿ ಕುಟುಂಬ ನಿರ್ವಹಣೆ ಕಷ್ಟವಾಗುತ್ತದೆ ಎಂದು ಆಗ್ರಹಿಸಿ ಉಪನಿರ್ದೇಶಕರ ಕಚೇರಿ ಮುಂದೆ ಚಳಿಯನ್ನು ಲೆಕ್ಕಿಸದೆ ಅಹೋರಾತ್ರಿ ಶಿಕ್ಷಕರು ಪ್ರತಿಭಟನೆ ನಡೆಸಿದರು. ಸಂಬಳದ ವಿಚಾರದಲ್ಲಿ ಕಳೆದ ಹಲವು ವರ್ಷಗಳಿಂದ ತೊಂದರೆಯಾಗುತ್ತಿದೆ. ಈ ಕುರಿತು ಹಲವು ಬಾರಿ ಉಪನಿರ್ದೇಶಕರಿಗೆ ಮನವಿ ಮಾಡಿದ್ದೇವೆ, ಆದರೂ ಕೂಡ ನಮ್ಮ ಸಮಸ್ಯೆ ಬಗೆಹರಿದಿಲ್ಲ ಎಂದು ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು. ಇಲ್ಲಿ ಶಿಕ್ಷಕರು ರಾತ್ರಿ ಇಡೀ ಪ್ರತಿಭಟನೆ ಎಂದಿನಂತೆ ಮಾಡಿ ಮತ್ತೆ ಬೆಳಿಗ್ಗೆ ಕರ್ತವ್ಯಕ್ಕೆ ಹಾಜರಾಗುತ್ತೇವೆ, ಯಾಕಂದ್ರೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗುತ್ತದೆ ಎಂದು ಹೇಳಿ ಕೆಲಸಕ್ಕೆ ಹಾಜರಾಗಿ ಎಲ್ಲರಿಗೂ ಮಾದರಿಯಾದರು. ವೇತನ ಕೊಡದ ಸರ್ಕಾರಕ್ಕೆ ನೌಕರ ವಿರೋಧಿ ಸರ್ಕಾರಕ್ಕೆ ವೇತನ ಬಿಡುಗಡೆ ಮಾಡದ ಸರ್ಕಾರಕ್ಕೆ ಬೇಕೇ ಬೇಕೇ ನ್ಯಾಯ ಬೇಕು. ವೇತನ ಬಿಡುಗಡೆ ಮಾಡದ ಸರ್ಕಾರಕ್ಕೆ ನೌಕರ ವಿರೋಧಿ ಸರ್ಕಾರಕ್ಕೆ ಬೇಕೇ ಬೇಕು ನ್ಯಾಯ ಬೇಕು. ಎಲ್ಲಿವರೆಗೆ ಬೇಕೇ ಬೇಕು ನ್ಯಾಯ ಬೇಕು. ಬೇಕೇ ಬೇಕು ನ್ಯಾಯ ಬೇಕು. ಎಲ್ಲಿವರೆಗೆ ಹೋರಾಟ ಎಲ್ಲೂವರೆಗೆ ಹೋರಾಟ ವೇತನಕ್ಕಾಗಿ ಹೋರಾಟ. ವೇತನಕ್ಕಾಗಿ ಹೋರಾಟ ವೇತನಕ್ಕಾಗಿ ಹೋರಾಟ. ಎಲ್ಲಿವರೆಗೆ ಹೋರಾಟ ಎಲ್ಲೂವರೆಗೆ ಹೋರಾಟ. ಇವತ್ತಿನ ದಿವಸ ಗ್ರಾಮೀಣ ವಲಯದಲ್ಲಿ ವಿಜಯಪುರ ಜಿಲ್ಲೆಯ ಗ್ರಾಮೀಣ ವಲಯದಲ್ಲಿ ಸುಮಾರು 480 ಶಿಕ್ಷಕರ ವೇತನ ಸುಮಾರು 3 ತಿಂಗಳಿನಿಂದ ವೇತನ ಬಟಾವಣೆ ಆಗಿರುವುದಿಲ್ಲ. ಆದ ಕಾರಣ ಇವತ್ತಿನ ದಿವಸ ಅಹೋರಾತ್ರಿಯಾಗಿ ಧರಣಿಯನ್ನು ಮಾಡ್ತಾ ಇದ್ದೀವಿ. ಈ ಧರಣಿಯನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಹಾಗೂ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಹಯೋಗದಲ್ಲಿ ಈ ಒಂದು ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ. ಸುಮಾರು ಇದೇ 3 ತಿಂಗಳಲ್ಲ, ಇದು ಸುಮಾರು 2 ವರ್ಷಗಳಿಂದ ಈ ಒಂದು ನಿರಂತರವಾಗಿ ಈ ಒಂದು ಸಮಸ್ಯೆ ನಮ್ಮೆಲ್ಲ ಶಿಕ್ಷಕರಿಗೆ ಎದುರಾಗ್ತಾ ಇದೆ. ಸರ್ಕಾರದ ಎಲ್ಲ ಯೋಜನೆಗಳನ್ನು ನಾವು ಜಾರಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಶಿಕ್ಷಕರಿಗೆ ಆಗ್ತಕ್ಕಂಥ ಅನ್ಯಾಯ, ಸುಮಾರು 3 ತಿಂಗಳವರೆಗೆ ನಮ್ಮ ಶಿಕ್ಷಕರಿಗೆ ವೇತನ ಇಲ್ಲ ಅಂತಂದ್ರೆ ಆ ಶಿಕ್ಷಕರು ತಮ್ಮ ಹೊಟ್ಟಿ ಮೇಲೆ ಸರ್ಕಾರ ಹೊಡೆದಂಗೆ ಅದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ರೀತಿ ಮೇಲಿಂದ ಮೇಲೆ ಆಗ್ತಾ ಇದೆ. ಈ ಮೇಲಿಂದ ಮೇಲೆ ಆಗ್ತಕ್ಕಂಥ ಈ ಸಮಸ್ಯೆಯನ್ನು ಅಧಿಕಾರಿಗಳು ಮುತುವರ್ಜಿಯನ್ನು ವಹಿಸಿ ಯಾವುದೇ ಥರನಾದಂಥ ಒಂದು ಸಮಸ್ಯೆ ಆಗಲಾರ್ದಂಗೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಏನು ಶಿಕ್ಷಕರ ವೇತನ ಅದ ಆ ವೇತನವನ್ನು ಬಿಡುಗಡೆ ಮಾಡಬೇಕು. ಪ್ರತಿ ತಿಂಗಳ 1ನೇ ತಾರೀಕಿನ ಒಳಗಾಗಿ ಎಲ್ಲ ಜಿಲ್ಲೆಯ ಎಲ್ಲ ಶಿಕ್ಷಕರ ವೇತನ ಆಗುವ ಹಾಗೆ ಕ್ರಮ ಕೈಗೊಳ್ಬೇಕಂತ ಕೇಳ್ಕೊತಾ ಇದ್ದೇವೆ. ಇದು ಸರ್ವ ಶಿಕ್ಷಣ ಅಭಿಯಾನದವ್ರು ಮಾತ್ರ ಇದು ಸಮಸ್ಯೆ ಸರ್. ಉಳಿದವ್ರದ್ದು ಏನು 1ನೇ ತಾರೀಕು ಅಥವಾ 2 ಆಗುತ್ತೆ ಪಗಾರ. ಸರ್ವ ಶಿಕ್ಷಣ ಅಭಿಯಾನದಾಗ ಈ ಸಿಂದಗಿ ತಾಲೂಕು ಅಂದ್ರೆ ಗ್ರಾಮೀಣ ವಲಯದಷ್ಟೇ ಅಲ್ಲ, ಇನ್ನೂ ಬೇರೆ ಬೇರೆ ತಾಲೂಕಿನಲ್ಲಿ ಕೂಡ ಈ ಒಂದು ಸಮಸ್ಯೆ ಅದ. ಇವತ್ತು ಉದಾಹರಣೆಗೆ ಸಿಂದಗಿ ಒಳಗದ, ಇಂಡಿ ಒಳಗೂ ಅದ. ಹೆಚ್ಚಿನ ಸಮಸ್ಯೆ ನಮ್ಮ ಗ್ರಾಮೀಣ ವಲಯದಲ್ಲಿ ಇವತ್ತು ಸುಮಾರು 480 ಶಿಕ್ಷಕರಿಗೆ ಪಗಾರ ಸುಮಾರು 3 ತಿಂಗಳಿಂದ ಆಗಿಲ್ಲ. ನನ್ನ ಹೆಸರು BT ಗೌಡ್ರು, ಕರ್ನಾಟಕ ರಾಜ್ಯ ಪ್ರಾಥಮಿಕ ಜಿಲ್ಲೆಯಲ್ಲಿ ವಿಶೇಷವಾಗಿ ಗ್ರಾಮೀಣ ಘಟಕದ ಗ್ರಾಮೀಣ ತಾಲೂಕಿನಲ್ಲಿ 480 ಜನ ಶಿಕ್ಷಕರ 15 ತಿಂಗಳಿಂದ ಕಾಲಕ್ಕೆ ವೇತನವಾಗದೆ 3-4 ತಿಂಗಳ ವಿಳಂಬವಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಸಾಕಷ್ಟು ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದೇವೆ. ಈಗಾಗಲೇ 2 ಸಲ BO ಕಚೇರಿ ಮುಂದೆ ಧರಣಿಯನ್ನು ಮಾಡಿದ್ದೇವೆ. ಆದರೂ ಸಹಿತ ಯಾವುದೇ ಪ್ರಯೋಜನ ಆಗದ ಕಾರಣ ಇವತ್ತು ನಮ್ಮ ಶಿಕ್ಷಕರ ಪ್ರತಿನಿತ್ಯದ ಜೀವನಕ್ಕೆ ಇವತ್ತು ದಿನನಿತ್ಯದ ಸಾಮಗ್ರಿಗಳನ್ನು ಖರೀದಿ ಮಾಡಿಸಿರ್ಬೋದು, ಶಾಲಾ ಮಕ್ಕಳ ಫೀಸ್ ಇರ್ಬೋದು, ಹಾಗೂ ದಿನ ಅಡ್ಡಾಡಲಿಕ್ಕೆ ಬಸ್ಸಿನ ವ್ಯವಸ್ಥೆಗೂ ಸಹಿತ ನಾವು ಕಾಸಿರಲಾರದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ನಾವು 2-3 ಸಲ ಹೋರಾಟವನ್ನು ಮಾಡಿದರೂ ಸಹಿತ ಯಾವುದೇ ಪ್ರಯೋಜನ ಆಗದ ಕಾರಣ ಇವತ್ತು ನಾವು ಯಾವುದೇ ನಮ್ಮ ಶಾಲೆಯ ಮಕ್ಕಳಿಗೆ ತೊಂದರೆ ಆಗದಂತೆ, ಶಾಲಾ ಶೈಕ್ಷಣಿಕ ಕೆಲಸಕ್ಕೂ ತೊಂದರೆ ಆಗದಂತೆ, ನಮಗೆ ಏನಾದರೂ ತೊಂದರೆ ಆದ್ರಾಗಲಿ ನಮ್ಮ ಮನೆಯಲ್ಲಿ ನಮ್ಮ ಹೆಣ್ಮಕ್ಳನ್ನ ಅವರು ಹೆಣ್ಮಕ್ಳು ಇವತ್ತು ನಮ್ಮಲ್ಲಿ ಉಪಸ್ಥಿತರಿದ್ದಾರೆ. ನಾವು ಅಲ್ಲಿ ಬಿಟ್ಟು ನಾವು ರಾತ್ರಿ ಧರಣಿಯನ್ನು ಮಾಡಿ ಮತ್ತೆ ಮುಂಜಾನೆ ಡ್ಯೂಟಿಗೆ ಹೋಗುವ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ಯಾವಾಗ ನಮಗೆ ವೇತನ ಆಗ್ತದೆ ಅಲ್ಲಿಯವರೆಗೆ ಈ ಧರಣಿ ಸತ್ಯಾಗ್ರಹವನ್ನು ಮುಂದುವರಿಸಬೇಕಂತ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ. ಈಗಾಗಲೇ ಸಾಕಷ್ಟು ಅಧಿಕಾರಿಗಳು ಆಶ್ವಾಸನೆಯನ್ನು ಕೊಡ್ತಾ ಇದ್ದಾರೆ, ನಾಳೆ ಬರ್ತದೆ, ನಾಡ್ದು ಮಾಡ್ತೀವಿ ಅಂತೇಳಿ. ಈಗಾಗಲೇ 3 ಸಲ ಇದಕ್ಕೆ ಅವಕಾಶವನ್ನು ಕೊಟ್ಟಿದ್ದೇವೆ, ಯಾವುದೇ ಪ್ರಯೋಜನ
ಪ್ರಯೋಜನ ಆಗಿಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಏನೊಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಕೈಗೆ ಪಗಾರ ಸಿಗಬೇಕು, 3 ತಿಂಗಳ ವೇತನ ಸಿಗಬೇಕು, ಆಮೇಲೆ ಮುಂದೆ ಯಾವಾಗಲೂ ಸಹಿತ ಈ ರೀತಿ ಆಗಬಾರ್ದು ಅನ್ನುವಂಥ ಒಂದು ನಿರ್ಧಾರವನ್ನು ನಮಗೆ ಸ್ಪಷ್ಟವಾದಂಥ ಆದೇಶವನ್ನು ನಮಗೆ ಕೈಗೆ ಅಧಿಕಾರಿಗಳ ನೀಡುವವರೆಗೆ ಈ ಹೋರಾಟ ಮುಂದುವರಿತೀನಿ ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾನು ಸುರೇಶ್ ಶೆಡ್ಸಾಳ್, ಕರ್ನಾಟಕ ರಾಜ್ಯ. ಹುರಿದುಂಬಿಸಿದ ಕುಸ್ತಿ ಪಂದ್ಯಾವಳಿ ಇಂದು ವಿಜಯಪುರದಲ್ಲಿ ಸಿದ್ದೇಶ್ವರ ಜಾತ್ರಾ ನಿಮಿತ್ತವಾಗಿ ಪ್ರತಿ ವರ್ಷ ಜರುಗುವಂತೆ ಈ ವರ್ಷವೂ ಕುಸ್ತಿ ಪಂದ್ಯಾವಳಿ ಜನರನ್ನ ಹುರಿದುಂಬಿಸಿತು. ಇಲ್ಲಿ ಕಾದಾಡಿದ ಪಟುಗಳು ಪ್ರೇಕ್ಷಕರನ್ನ ಮನರಂಜಿಸಿದರು. ಕರ್ನಾಟಕ ಮಾತ್ರವಲ್ಲದೆ ಗಡಿನಾಡು ಮಹಾರಾಷ್ಟ್ರದವರು ಇಲ್ಲಿ ಭಾಗಿಯಾಗಿದ್ದು ವಿಶೇಷವಾಗಿತ್ತು. ನೋಡು ಬಂದ್ರೆ ಆಗ್ಯಾದಂದ್ರೆ ಆಗ್ಯದ. ಯಾವತ್ತಲ್ಲ ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜಿಟಿವಿ ನ್ಯೂಸ್. ಜಿ ಅಂದ್ರೆ ಇದು ಜೀನಿಯಸ್. ಇದು ಜಿಟಿವಿ ಕನ್ನಡದ ಕೊಡುಗೆ.